ಹಿಂದೆ ಸುದ್ದಿಗಳನ್ನ ಓದೋದಕ್ಕೆ ಎಷ್ಟು ಕಾತರಾಗಿರೋ ಜನ ಅಂದರೆ ನನಗೆ ಕಡೆಗೆ 85 ದಿವಸದಿಂದ ನಮ್ಮೂರಿಗೆ ಪೇಪರ್ ಬಂದಿದ್ದು ಬಸ್ನಲ್ಲಿ 2 ಗಂಟೆ ಪೋಸ್ಟರ್ ಬರೋದು, ಮಧ್ಯಾಹ್ನ 2:30 ಬರೋದು. ಅವತ್ತು ಕೂಡ ಪತ್ರಿಕೆ ಅವತ್ತಿನ ಕಾಲದ ಏಜ್ ಆಗಿರ್ತಕ್ಕಂಥ ಪತ್ರಿಕೆ ತರಿಸಿ ಕಣ್ಣು ಕಾಣದೇ ಇರೋದ್ರಿಂದ ಓದಿಸಿ ಕಿವಿಲಿ ಕೇಳೋಂಥ ವಾತಾವರಣ ಅವತ್ತಿತ್ತು. ಬಟ್ ಇವತ್ತು ಆ ವಾತಾವರಣ ಇಲ್ಲ. ಕಾರಣ ಮಾಧ್ಯಮ ವಿಭಾಗ ಅಷ್ಟೊಂದು ಮುಂದುವರೆದಿದೆ. ಹಿಂದೆ ಹಳ್ಳಿನಲ್ಲಿ ಬೈಕ್ ಹಾಕಿಕೊಂಡು ನ್ಯೂಸ್ ಕೇಳ್ತಿದ್ದ ಕಾಲ ಬಂದಿತ್ತು. ಚುನಾವಣಾ ರಿಸಲ್ಟ್ ಕೂಡ ಗ್ರಾಮದ ಬೈಕ್ ಹಾಕಿದ್ರೆ ಅವ್ರಿಗೆ ಕೇಳಬೇಕು ಕಾಲ ಬಂದಿತ್ತು. ಇವಾಗ ಅಲ್ಲಿ ನಡೆಯುವಂಥ ಇಲ್ಲೇ ಕೇಳುವಂಥ ವಾತಾವರಣ ಬಂದಿದ್ದೀವಿ. ಅಂದರೆ ಒಂದದ್ದು ಸತ್ಯ, ಏನು ದೃಶ್ಯ ಮಾಧ್ಯಮಗಳು ಮತ್ತು ನಮ್ಮ ಮುದ್ರಣ ಮಾಧ್ಯಮಗಳಲ್ಲಿ ಡಿಫ್ರೆನ್ಸ್ ಏನಂದರೆ, ದೃಶ್ಯ ಮಾಧ್ಯಮದಲ್ಲಿ ಒಂದು ದೃಷ್ಟಿನಲ್ಲಿ ಬಚಾವಾಗಬಹುದು, ಮುದ್ರಣ ಮಾಧ್ಯಮದಲ್ಲಿ ಬಚಾವಾಗ ಕಷ್ಟ. ಯಾಕೆಂದರೆ ನಾವು ಅಧಿಕೃತವಾಗಿ ನಮ್ಮ ಪೇಪರು ಸಿಕ್ಕಿಬಿಡುತ್ತೇವೆ. ದೃಶ್ಯ ಮಾಧ್ಯಮದಲ್ಲಿ ಒಂದು ಸುಳ್ಳು ಹೇಳಿದ್ರು ನಡೆದೋಗ್ಬೋದೇನೋ, ಬಟ್ ನಮ್ಮಲ್ಲಿ ಮುದ್ರಣ ಮಾಧ್ಯಮದಲ್ಲಿ ಸಿಗಿ ಹಾಕ್ಕೊಳ್ತೀವಿ. ಯಾಕೆಂದರೆ ಸ್ಪಷ್ಟವಾಗಿ ಬಂದಿರ್ತೀವಿ, ಅಲ್ಲಿ ಸ್ಪಷ್ಟವಾಗಿ ಮುದ್ರಣದಲ್ಲಿ ಸಿಗಿ ಹಾಕ್ಕೊಳ್ತೀವಿ. ಹಾಗಾಗಿ ಮುದ್ರಣ ಮಾಧ್ಯಮ ಯಾವುದೇ ಕಾರಣಕ್ಕೂ ನಾವು ತಪ್ಪು ಸುದ್ದಿಗಳನ್ನ ಪ್ರಕಟಿಸಲು ಸಾಧ್ಯನೇ ಆಗೋದಿಲ್ಲ. ಒಂದು ವೇಳೆ ತಪ್ಪು ಸುದ್ದಿಗಳನ್ನ ಪ್ರಕಟಿಸಿದ ಆಟೋಮೆಟಿಕ್ ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲೆ ಮತ್ತೊಂದು ಎಲ್ಲ ಆಗುತ್ತೆ. ಹೀಗಾಗಿ ಅಂದರೆ ಸತ್ಯ ಅಳಸಲು ಸುದ್ದಿ ಆಗುತ್ತೆ. ಯಾಕೆಂದ್ರೆ ಇವತ್ತಿಗೆ ನಡೀತಾ ಇರೋದನ್ನಾಲೇ ಮಾಧ್ಯಮಗಳು ದೊಡ್ಡ ಇರ್ತದೆ. ನಾವು ಇವತ್ತಲ್ಲೇ ಪ್ರಿಂಟಿಂಗ್ ಆಗಿ ಎಲ್ಲ ನಾಳೆಗೂ ನಾಡ್ದೋ ಬರುತ್ತೆ ನಮ್ಮ ಮಾಧ್ಯಮಗಳಲ್ಲಿ. ಇಂಥ ಸಂದರ್ಭದಲ್ಲಿ ಪತ್ರಿಕೋದ್ಯಮಕ್ಕೆ ಕೆಲಸ ಮಾಡೋದು ಕಷ್ಟ ಇದೆ ಮಾತ್ರ. ಜೊತೆಗೆ ಓದುವಂಥವ್ರು ಕೂಡ ನೀವು ನಂಬ್ತಿರ್ಬಿಡ್ತೀವಿ. ನಾನು ಸಂದರ್ಭದಲ್ಲಿ 85ರಿಂದ 90-92 ಪತ್ರಿಕೆ ಎಷ್ಟು ಬರೋದು ಅಂದರೆ, ಪ್ರಜಾವಾಣಿ ಪೇಪರ್ 1000 ಪತ್ರಿಕೆ ಬರ್ತಿದ್ದು ನನಗೆ ಕಾಣಕ್ಕೆ. ವಿಜಯವಾಣಿ ಈಗ ಎಷ್ಟು ಬಂದಿದೆ, ಪ್ರಜಾವಾಣಿ ಎಷ್ಟು ಬಂದಿದೆ ಅಂತಂದರೆ ನಮಗೆ ಆಶ್ಚರ್ಯ ಆಗ್ತದೆ. ಇಷ್ಟೊಂದು ಪತ್ರಿಕೆಗಳು ಪ್ರತಿ ಹಳ್ಳಿಗೆ ಬಸ್ಸಲ್ಲಿ ಕಾದು ಕೊಳ್ಳುವಂಥ ಜನ ಇತ್ತು. ಇವಾಗ ಪತ್ರಿಕೆ ಓದೋರೇ ಇಲ್ಲಂತ ವಾತಾವರಣದಲ್ಲಿ ಬಂದಿದ್ದೀವಿ. ಅಂದರೆ ಓದಲ್ಲಂತಲ್ಲ, ಎಲ್ಲ ಬೆಳಗ್ಗೆ ನಾವು ಪೇಪರ್ ನಾವೇ ಹಾಕಿಬಿಟ್ರೆ ಆಲೇ ಅವರು ಮೊಬೈಲಲ್ಲಿ ಆಲೇ ಆ ಸುದ್ದಿ ಬಂದಿರ್ತಾವೆ. ಓದ್ತಾ ಇರ್ತೀವಿ, ಮೊಬೈಲಲ್ಲಿ ಆಲೇ ಬಂದಿರ್ತಾರೆ ಅವರು. ನಾನು ಪೇಪರ್ ನಾವು ಮನೆಗೆ ಹಾಕಿರ್ತೀವಿ. ಇಂಥ ವಾತಾವರಣ ನಾವು ಇದ್ದೀವಿ. ಆದರೂ ಏನೋ ನಡೆಸ್ಕೊಳ್ಬೇಕು, ನಡೆಸ್ಕೊಳ್ಳೋಣ. ನಮ್ಮ ಎ ವಿ ಶ್ರೀಧರ್ ಮೂರ್ತಿಯವರು ನಿಜವಾಗಿ ಅಂಥ ಒಂದು ಎ ವಿ ಶ್ರೀಧರ್ ಮೂರ್ತಿಯವರು ಮತ್ತು ನಾಗಕೃಷ್ಣವ್ರ ತಂದೆ ಅವರು, ಮತ್ತು ನಮ್ಮ ನರಸಿಂಹಮೂರ್ತಿಯವರು, ಮತ್ತು ಇವರು ಭಟ್ರು, ನಮ್ಮ ಸತ್ಯಣ್ಣ, ಇವರೆಲ್ಲ ಅಂಥ ಕಾಲದಲ್ಲಿ ಪತ್ರಿಕೋದ್ಯಮದ ಒಂದು ಸೊಗಡನ್ನ ತೋರಿಸ್ಕೊಟ್ಟಾಗವ್ರೆ. ಯಾಕೆಂದರೆ ಅವತ್ತು ಬಸ್ ಸ್ಟ್ಯಾಂಡ್ದವರು ಪೇಪರ್ ಮಾಡ್ತಾ ಇದ್ದೀವಿ. ನಾವು ಕಾಲೇಜ್ ಬಂದಿದ್ದು 85, ನಾನು ಫಸ್ಟ್ ಪಿ ಯು ನಾನು ಗೃಹಕೇಂದ್ರ ಅಡ್ಮಿಷನ್ ಆದಾಗ ಹಳೆ ಬಸ್ ಸ್ಟ್ಯಾಂಡಲ್ಲಿ ಪತ್ರಿಕೆ ಅವ್ರು ಮಾರಾಟ ಮಾಡ್ತಿದ್ವಿ. ನಾಮುಂದು ತಾಮುಂದು ಅಂತ ಮಾಡ್ತಿದ್ದ ವಾತಾವರಣ ನೋಡಿದ್ರೆ ಇವಾಗ ಸುಮ್ಮನೆ. ಯಾಕೆಂದ್ರೆ ಅಷ್ಟೊಂದು ಪತ್ರಿಕೆಗಳು ಕಡಿಮೆ ಇತ್ತು ಅವಾಗ. ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ, ಉದಯ